ಹೋಟೆಲ್ ಗ್ರ್ಯಾಂಡ್ ಆದಿತ್ಯ ಮತ್ತು ಅವನ ಇಡೀ ಕುಟುಂಬವು ನಿಶ್ಚಿತಾರ್ಥ ನಡೆಯುತ್ತಿರುವ ಹೋಟೆಲ್ ಗ್ರ್ಯಾಂಡ್‌ಗೆ ಆಗಮಿಸಿತು. ಆದಿತ್ಯ ಅದ್ದೂರಿಯಾಗಿ ಅಲಂಕರಿಸಲ್ಪಟ್ಟ ವೇದಿಕೆಯ ಮೇಲೆ ರಾಜಮನೆತನದ ವೈಭವದೊಂದಿಗೆ ಕುಳಿತಿದ್ದ. ಇತ್ತ ವಿಕ್ರಮ್ ತನ್ನ ಕಣ್ಣುಗಳನ್ನು ಬಾಗಿಲ ಕಡೆಯೇ ನೆಟ್ಟಿದ್ದ. ಕಾವ್ಯ ಇನ್ನೂ ಬಾರದಿರುವುದು ಅವನಲ್ಲಿ ಅಸಹನೆ ಮೂಡಿಸಿತು. ಸ್ವಲ್ಪ ಸಮಯದ ನಂತರ ಮೀನಾಕ್ಷಿ, ಗೌರವ್, ರಣವೀರ್, ಕಾವ್ಯ ಒಳಗ್ಬಂದ್ರು. ಕಾವ್ಯಾಳನ್ನ ಕಂಡ ತಕ್ಷಣ ವಿಕ್ರಮ್ ವೇಗವಾಗಿ ಅವಳ ಕಡೆಗೆ ನಡೆದು ಬಂದು ಮೀನಾಕ್ಷಿಯತ್ತ ನೋಡಿ, ಏನಾಯ್ತು ಆಂಟಿ, ಇಷ್ಟು ತಡವಾಯಿತೆ ಅಂತ ಕೇಳ್ತಾನೆ. ಟ್ರಾಫಿಕ್ ಜಾಸ್ತಿ ಇತ್ತು ವಿಕ್ರಮ್, ಅದಕ್ಕೆ ಸ್ವಲ್ಪ ವಿಳಂಬವಾಯಿತು ಅಂದ್ರು ಮೀನಾಕ್ಷಿ. ವಿಕ್ರಮ್ ತಲೆಯಾಡಿಸಿ ಕಾವ್ಯಾಳ ಕಡೆ ನೋಡಿ ಸನ್ನೆ ಅರ್ಥ ಮಾಡಿಕೊಂಡು ಮೆಲ್ಲನೆ ಅವನನ್ನೇ ಹಿಂಬಾಲಿಸ್ತಾಳೆ. ಹಾಲ್ನ ಹೊರಗೆ ಯಾರೂ ಇಲ್ಲದ ಜಾಗದಲ್ಲಿ ವಿಕ್ರಮ್ ಅವಳ ಕೈಯನ್ನ ಹಿಡಿದು ತನ್ನತ್ತ ಎಳೆದುಕೊಂಡ. ಕಾವ್ಯ ವಿಕ್ರಮನ ಕಣ್ಣುಗಳನ್ನೇ ನೋಡುತ್ತಾ ಕಾರ್ನಲ್ಲಿ ಮೀನಾಕ್ಷಿ ಆಂಟಿ ತನ್ನ ಮದುವೆಯ ಬಗ್ಗೆ ಮತ್ತು ರಣವೀರ್ ಬಗ್ಗೆ ಕೇಳಿದ ವಿಷಯವನ್ನೆಲ್ಲ ವಿವರಿಸಿದ್ಲು. ವಿಕ್ರಮ್ ಅವಳ ಮಾತು ಕೇಳಿ ಮಂದಹಾಸ ಬೀರುತ್ತಾ, ಕಾವ್ಯ, ಮೀನಾಕ್ಷಿ ಆಂಟಿ ಏನ್ ಬೇಕಾದ್ರೂ ಹೇಳಿ, ನೀನ್ ನನ್ನವಳು ಮತ್ತು ನನ್ನನ್ನೇ ಮದುವೆಯಾಗ್ತೀಯ ಅಂತ ಭರವಸೆ ನೀಡಿದ. ಅವನ ಮಾತಿನಿಂದ ಕಾವ್ಯಾಳ ಮನಸ್ಸಿನಲ್ಲಿದ್ದ ಆತಂಕ ದೂರವಾಗಿ ಮುಖದಲ್ಲಿ ನಗು ಮೂಡುತ್ತೆ. ಸ್ವಲ್ಪ ಸಮಯದ ನಂತರ ವೇದಿಕೆಯ ಮೇಲೆ ಅಂಜಲಿಯನ್ನ ಕರೆತರಲಾಯಿತು. ಅಂಜಲಿ ದೇವತೆಯಂತೆಯೇ ಕಂಗೊಳಿಸ್ತಾ ಇದ್ಲು. ಆದಿತ್ಯ ಅವಳನ್ನ ನೋಡಿ ಮಂತ್ರಮುಗ್ಧನಾದ. ಅವರಿಬ್ಬರ ಪ್ರೀತಿಯ ನೋಟ, ಆದಿತ್ಯ ನೀಡಿದ ಫ್ಲೈಯಿಂಗ್ ಕಿಸ್ ನೋಡಿ ಅತಿಥಿಗಳು ಮುಗುಳ್ನಕ್ರು. ಅಂಜಲಿ, ಶೋಭಾ ಮತ್ತು ಮನೀಶ್ ಅವರ ಪಾದಗಳನ್ನ ಮುಟ್ಟಿ ಆಶೀರ್ವಾದ ಪಡೆದ್ಲು. ಶೋಭಾ ಅತ್ಯಂತ ಪ್ರೀತಿಯಿಂದ ಅಂಜಲಿಯನ್ನ ಅಪ್ಕೊಂಡು, ಇಂದಿನಿಂದ ನೀನು ಈ ಮನೆಯ ಸೊಸೆಯಲ್ಲ, ನಮ್ಮ ಮಗಳು ಅಂತ ಭಾವುಕವಾಗಿ ಹೇಳಿದ್ರು. ಆದಿತ್ಯ ವೇದಿಕೆಯಿಂದ ಕೆಳಗಿಳಿದು ಅಂಜಲಿಯ ಕೈ ಹಿಡಿದು ಅವಳನ್ನ ವೇದಿಕೆಯ ಮೇಲೆ ಕರೆದುಕೊಂಡು ಹೋಗಿದ್ದ. ಅವರಿಬ್ಬರ ನಡುವಿನ ಪುಟ್ಟ ಪುಟ್ಟ ಮಾತುಗಳು, ಆ ಕ್ಯೂಟ್ ಆದ ದೂರಗಳು ಅವರ ನಡುವಿನ ಗಾಢವಾದ ಪ್ರೀತಿಯನ್ನ ಸಾರ್ತಿದ್ವು. ಅಂಜಲಿ ಭಾವುಗಳಾಗಿ ಆದಿತ್ಯನನ್ನ ಅಪ್ಕೊಂಡಾಗ ಸಭೆಯಲ್ಲಿದ್ದವರ ಹರ್ಷೋದ್ಗಾರ ಮಾಡಿದ್ರು. ಕೊನೆಗೆ ನಿಶ್ಚಿತಾರ್ಥದ ಶುಭ ಮುಹೂರ್ತ ಬಂದಿತ್ತು. ಪುರೋಹಿತರು ಉಂಗುರಗಳನ್ನ ತರಲು ತಿಳಿಸಿದ್ರು. ಕಾವ್ಯ ವೇದಿಕೆಯ ಮೇಲೆ ಬಂದು ಇಬ್ಬರಿಗೂ ಉಂಗುರಗಳನ್ನ ನೀಡಿದ್ಲು. ಪುರೋಹಿತರ ಸೂಚನೆಯಂತೆ ಮೊದಲು ಅಂಜಲಿ ಆದಿತ್ಯನಿಗೆ ಉಂಗುರ ತೊಡಿಸಿದ್ಲು. ನಂತರ ಆದಿತ್ಯ ನಗುತ್ತಾ ಅಂಜಲಿಗೆ ಉಂಗುರ ತೊಡಿಸಿ ನಿಶ್ಚಿತಾರ್ಥವನ್ನ ಪೂರೈಸಿದ. ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ನವ ಜೋಡಿಯನ್ನ ಅರಸಿದ್ರು. ಆದರೆ ಪಾರ್ಟಿ ಶುರುವಾದಾಗ ರಣವೀರ್ ಮತ್ತೆ ಕಾವ್ಯಾಳ ಹತ್ತಿರ ಸುಳಿಯುತ್ತಿರುವುದು ವಿಕ್ರಮ್ನ ಗಮನಕ್ಕೆ ಬಂದಿತ್ತು. ವಿಕ್ರಮ್ ಇದನ್ನ ಹೇಗೆ ಎದುರಿಸ್ತಾನೆ? ಮೀನಾಕ್ಷಿಯ ಮಾತುಗಳನ್ನ ಕೇಳ್ತಾ ಇದ್ದಂತಹ ಕಾವ್ಯಾಳಿಗೆ ಎದೆಯಲ್ಲಿ ನಡುಕ ಶುರುವಾಯಿತು. ಮೀನಾಕ್ಷಿ ಕಾವ್ಯಾಳ ಕಣ್ಣುಗಳನ್ನ ನೇರವಾಗಿ ನೋಡಿ ತನ್ನ ಕುತಂತ್ರದ ಬಲೆಯನ್ನ ಬಿಚ್ಚಿಡತೊಡಗಿದ್ಲು. ಕಾವ್ಯ, ಇಲ್ಲಿ ಕೇಳು, ರಣವೀರ್ ಮನಸ್ಸು ಮಾಡಿದ್ರೆ ವಿಕ್ರಮ್ನ ಈ ದೇಶದ ನಂಬರ್ 1 ಉದ್ಯಮಿಯಾಗಿ ಮಾಡಬಹುದು. ಆದರೆ ಅದಕ್ಕೆ ಪ್ರತಿಯಾಗಿ ರಣವೀರ್ ಒಂದು ಬೆಲೆ ಕೇಳ್ತಾನೆ. ರಣವೀರ್ಗೆ ನಿನ್ನ ಮೇಲೆ ಇಷ್ಟ ಆಗಿದೆ, ಅವನಿಗೆ ನೀನು ಬೇಕು. ನೀನು ರಣವೀರ್ನ ಮದುವೆಯಾಗಲು ಒಪ್ಕೊಂಡ್ರೆ ಮಾತ್ರ ರಣವೀರ್ ಆ ಬೃಹತ್ ಯೋಜನೆಯನ್ನ ವಿಕ್ರಮ್ಗೆ ನೀಡ್ತಾನೆ. ಇಲ್ಲದಿದ್ರೆ ವಿಕ್ರಮ್ ಕಟ್ಟಿದ ಈ ಇಡೀ ಸಾಮ್ರಾಜ್ಯ ಒಂದೇ ದಿನದಲ್ಲಿ ನೆಲಸಮವಾಗುತ್ತೆ. ವಿಕ್ರಮ್ನ ಭವಿಷ್ಯ ಈಗ ನಿನ್ನ ಕೈಲಿದೆ ಎಂದು ಮೀನಾಕ್ಷಿ ತಣ್ಣಗೆ ನೋಡಿದ್ಲು. ಕಾವ್ಯ ಆಘಾತದಿಂದ ಸ್ತಬ್ಧಳಾದ್ಲು. ಆಂಟಿ, ನೀವು ಏನ್ ಮಾತಾಡ್ತಾ ಇದ್ದೀರಾ? ವಿಕ್ರಮ್ ಮತ್ತೆ ನಾನು ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೇವೆ. ಪ್ರೀತಿಯನ್ನ ಈ ರೀತಿ ವ್ಯವಹಾರಕ್ಕೆ ಬಳಸ್ಕೊಳ್ಬೇಡಿ ಅಂತ ಕಣ್ಣೀರನ್ನ ಸುರಿಸುತ್ತಾ ಬೇಡ್ಕೊಂಡ್ಳು. ಆದ್ರೆ ಮೀನಾಕ್ಷಿ ಕಟುವಾಗಿ ನಕ್ಳು. ಪ್ರೀತಿ ಹೊಟ್ಟೆ ತುಂಬಿಸೋದಿಲ್ಲ ಕಾವ್ಯ. ವಿಕ್ರಮ್ಗೆ ತನ್ನ ಪ್ರೀತಿಗಿಂತ ತನ್ನ ಗುರಿ ಮತ್ತು ಕುಟುಂಬದ ಗೌರವ ಮುಖ್ಯ. ನೀನು ನಿಜವಾಗಿಯೂ ಅವನನ್ನ ಪ್ರೀತಿಸೋದಾದ್ರೆ ಅವನ ಏಳಿಗೆಯನ್ನ ಅವನ ಜೀವನದಿಂದ ದೂರವಾಗ್ಬಿಡು. ಅವನಿಗೆ ತಿಳಿಯದಂತೆ ಅವನನ್ನ ಯಶಸ್ಸಿನ ಶಿಖರಕ್ಕೆ ಏರಿಸೋ. ನೀನು ಅವನನ್ನ ಮದುವೆಯಾದ್ರೆ ಅವನು ಕೇವಲ ಒಬ್ಬ ಸಾಮಾನ್ಯ ಉದ್ಯಮಿಯಾಗಿ ಉಳಿತಾನೆ. ಆದರೆ ರಣವೀರ್ನ ಸಹಾಯವಿದ್ರೆ ಅವನು ಇಡೀ ಜಗತ್ತೇ ಮೆಚ್ಚುವಂತಹ ಅತ್ಯುತ್ತಮ ದೊಡ್ಡ ಉದ್ಯಮಿ ಆಗ್ತಾನೆ. ನೀನೇ ನಿರ್ಧರಿಸು, ವಿಕ್ರಮ್ನ ಪ್ರೀತಿ ಬೇಕೋ ಅಥವಾ ಅವನ ಭವಿಷ್ಯ ಬೇಕೋ? ಕಾವ್ಯಾಳ ಮನಸ್ಸು ಒಡೆದು ಚೂರಾಯ್ತು. ಅತ್ತ ವಿಕ್ರಮ್ ಕಾವ್ಯಾಳನ್ನೇ ಹುಡುಕುತ್ತಾ ಟೆರೇಸ್ ಕಡೆಗೆ ಬರ್ತಾ ಇದ್ದಾನೆ. ಅವನ ಹೆಜ್ಜೆ ಸದ್ದು ಕೇಳಿದ ಮೀನಾಕ್ಷಿ ಕಾವ್ಯಾಳ ಕಿವಿಯ ಹತ್ತಿರ ಬಂದು ಪಿಸುಗುಡ್ತಾಳೆ. ನೋಡು, ವಿಕ್ರಮ್ ಬರ್ತಾ ಇದ್ದಾನೆ. ಈಗಲೇ ಏನು ಹೇಳಕ್ ಹೋಗ್ಬೇಡ. ಆದ್ರೆ ನೆನ್ಪಿಡು, ನೀನು ವಿಕ್ರಮನ ಮದುವೆಯಾದರೆ ಅದು ಅವನ ವಿನಾಶಕ್ಕೆ ನೀನೇ ಕಾರಣವಾಗಿರೋ ಥರ ಅಂತ ಹೇಳಿ ಅಲ್ಲಿಂದ ಮಂಗಮಾಯವಾಗ್ತಾಳೆ. ವಿಕ್ರಮ್ ಟೆರೇಸ್ಗೆ ಬಂದು ಕಾವ್ಯಾಳನ್ನ ಹಿಂದಿನಿಂದ ಅಪ್ಕೊಳ್ತಾನೆ. ಕಾವ್ಯ, ಇಲ್ಲಿ ಏನ್ ಮಾಡ್ತಿದ್ಯಾ? ಚಂದ್ರನ ನೋಡ್ತಾ ನನ್ನನ್ನು ನೆನಪಿಸ್ಕೊಳ್ತಾ ಇದ್ದಿ ತಾನೆ ಅಂತ ಪ್ರೀತಿಯಿಂದ ಕೇಳಿದ್ದ.
ಕಾವ್ಯ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ಸುಳ್ಳೆ ನಗುತ್ತಾ ಅವನ ಕಡೆ ತಿರುಗಿದ್ಲು. ಆದರೆ ಅವಳ ನಗುವಿನ ಹಿಂದೆ ಅತೀವವಾದ ನೋವಿತ್ತು. ವಿಕ್ರಮ್ ಅವಳ ಮುಖವನ್ನು ಹಿಡಿದು, ಯಾಕೆ ಕಾವ್ಯ, ನಿನ್ನ ಕಣ್ಣುಗಳು ಯಾಕೆ ಹಿಂಗೆ ಕೆಂಪಾಗಿವೆ, ಯಾರಾದರೂ ಏನಾದರೂ ಅಂದ್ರಾ ಅಂತ ಆತಂಕದಿಂದ ಕೇಳಿದ್ದ. ಕಾವ್ಯ ಅವನ ಎದೆ ಮೇಲೆ ತಲೆ ಇಟ್ಕೊಂಡು, ಏನಿಲ್ಲ ವಿಕ್ರಮ್, ಈ ಸಂತೋಷ ಎಲ್ಲೋ ಕಳೆದು ಹೋಗುತ್ತೆ ಅಂತ ಭಯವಾಗ್ತದೆ ಅಷ್ಟೇ ಅಂದು. ವಿಕ್ರಮ್ ಅವಳನ್ನು ಬಿಗಿಯಾಗಿ ತಬ್ಕೊಂಡು, ಯಾರಿಗೂ ನಮ್ಮನ್ನು ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಕಾವ್ಯ, ನಾಳೆಯೇ ಅಮ್ಮನ ಹತ್ರ ನಮ್ಮ ಮದುವೆ ಬಗ್ಗೆ ಮಾತಾಡ್ತೀನಿ, ಡೋಂಟ್ ವರಿ ಅಂದನು. ಕಾವ್ಯಳಿಗೆ ಏನು ಹೇಳಬೇಕಂತಾನೆ ತೋಚಲಿಲ್ಲ. ಮೀನಾಕ್ಷಿಯ ಬೆದರಿಕೆ ಅವಳನ್ನು ಕಾಡತೊಡಗಿತ್ತು. ವಿಕ್ರಮ್ನ ಪ್ರೀತಿಗಾಗಿ ಅವಳು ಅವನ ಭವಿಷ್ಯವನ್ನು ಬಲಿ ಕೊಡ್ತಾಳಾ ಅಥವಾ ವಿಕ್ರಮ್ನ ಏಳಿಗೆಗಾಗಿ ತನ್ನ ಪ್ರೀತಿಯನ್ನೇ ತ್ಯಾಗ ಮಾಡ್ತಾಳಾ ಗೊತ್ತಿಲ್ಲ. ಮೀನಾಕ್ಷಿಯ ಬೆದರಿಕೆ ಕಾವ್ಯಳನ್ನು ಅತಂತ್ರ ಸ್ಥಿತಿಗೆ ತಳ್ತಾ ಇದೆ. ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ಅವಳ ಗಮನವೆಲ್ಲ ಮೀನಾಕ್ಷಿ ನೀಡಿದ ಒಂದು ಗಡುವಿನ ಮೇಲೇ ಇದೆ. ಅಷ್ಟರಲ್ಲಿ ವಿಕ್ರಮ್ ಅಲ್ಲಿಗೆ ಬಂದನು. ಅವನ ಮುಖದಲ್ಲಿ ಎಂದಿನ ಗಾಂಭೀರ್ಯದ ಬದಲು ಒಂದು ರೀತಿಯ ಉತ್ಸಾಹ, ಖುಷಿ ಕಾಣ್ತಾ ಇತ್ತು. ಅವನು ಕಾವ್ಯಳ ಹತ್ತಿರ ಬಂದು ಅವಳ ಕೈ ಹಿಡಿದು ಪಕ್ಕಕ್ಕೆ ಕರೆದೊಯ್ದ. ಕಾವ್ಯ, ನಿನಗೊಂದು ವಿಷಯ ಗೊತ್ತಾ, ರಣವೀರ್ ಕಡೆಯಿಂದ ಈ ಬೃಹತ್ ಪ್ರಾಜೆಕ್ಟ್ ನಮಗೆ ಸಿಗುವುದು ಈಗ ಬಹುತೇಕ ಖಚಿತವಾಗಿ ಹೋಗಿದೆ. ಅಪ್ಪ ಮತ್ತು ಆದಿತ್ಯ ತುಂಬ ಅಂದರೆ ತುಂಬ ಸಂತೋಷವಾಗಿದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಸಂತೋಷ ನೀಡಿರೋದು ಮತ್ತೊಂದು ವಿಷಯ ಅಂತ ಹೇಳ್ತಾನೆ. ವಿಕ್ರಮ್ ಅವಳ ಕಣ್ಣುಗಳನ್ನು ಪ್ರೀತಿಯಿಂದ ನೋಡುತ್ತಾ ಕಾವ್ಯ ನಡುಗುವ ಧ್ವನಿಯಲ್ಲಿ ಕೇಳಿದ್ಲು, ಅದು ಏನದು ವಿಕ್ರಮ್? ವಿಕ್ರಮ್ ಅವಳ ಹಣೆಗೆ ಮುತ್ತಿಕ್ಕಿ, ಇವತ್ತು ಸಾಯಂಕಾಲ ನಾನು ಅಮ್ಮ ಮತ್ತು ಅಪ್ಪನ ಹತ್ರ ನಮ್ಮ ಮದುವೆಯ ಬಗ್ಗೆ ಅಧಿಕೃತವಾಗಿ ಮಾತನಾಡಲಿದ್ದೇನೆ. ಆದಿತ್ಯನ ಮದುವೆಯ ಜೊತೆಗೆ ನಮ್ಮ ಮದುವೆಯೂ ನಡೆಯಲಿ ಎಂಬುದು ನನ್ನ ಆಸೆ. ನೀನು ಇನ್ನು ಮುಂದೆ ಕೇವಲ ಈ ಮನೆಯ ಗೆಳತಿಯಾಗಿ ಅಲ್ಲ, ಈ ಮನೆಯ ಸೊಸೆಯಾಗಿ, ಅದರಲ್ಲೂ ಈ ಮನೆಯ ಹಿರಿಸೊಸೆಯಾಗಿ, ನನ್ನ ಹೆಂಡತಿಯಾಗಿ ಇರಬೇಕು ಅಂತ ಹೇಳ್ತಾನೆ. ವಿಕ್ರಮ್ನ ಈ ಮಾತುಗಳು ಕಾವ್ಯಾಳಿಗೆ ಸಂತೋಷ ನೀಡುವ ಬದಲು ಎದೆಯ ಮೇಲೆ ಚೂರಿ ಇರಿದಂಗಾಯಿತು. ಮೀನಾಕ್ಷಿಯ ಷರತ್ತಿನ ಪ್ರಕಾರ ಅವಳು ರಣವೀರ್ನನ್ನ ಮದುವೆ ಆಗಿದ್ರೆ ವಿಕ್ರಮ್ ಈಗ ಕಾಣುತ್ತಿರುವ ಎಲ್ಲ ಕನಸುಗಳು ನುಚ್ಚು ನೀರಾಗಿ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಮೀನಾಕ್ಷಿ ಅಲ್ಲಿಗೆ ಬಂದು ನಿಗೂಢವಾಗಿ ನಗುತ್ತಾ, ಏನು ವಿಕ್ರಮ್, ಬಹಳ ಖುಷಿಯಾಗಿದೆಯಾ ಅನಿಸುತ್ತೆ, ಕಾವ್ಯ ಏನಾದರೂ ನಿರ್ಧಾರ ತಿಳಿಸಿದ್ಲಾ ಅಂತ ಕೇಳಲು. ವಿಕ್ರಮ್ ನಗುತ್ತಾ, ಇಲ್ಲ ಆಂಟಿ, ನಾನೇ ಅವಳಿಗೆ ನನ್ನ ನಿರ್ಧಾರ ತಿಳಿಸ್ತಾ ಇದ್ದೆ ಅಂತ ಹೇಳಿಬಿಡ್ತಾನೆ. ಮೀನಾಕ್ಷಿ ಕಾವ್ಯಾಳ ಕಡೆ ತೀಕ್ಷ್ಣವಾಗಿ ನೋಡಿ, ಹೌದಾ ಕಾವ್ಯ, ನೀನು ನಿನ್ನ ನಿರ್ಧಾರವನ್ನು ಆದಷ್ಟು ಬೇಗ ತಿಳಿಸ್ಬಿಡಬೇಕು, ಯಾಕಂದರೆ ರಣವೀರ್ ಆ ಪ್ರಾಜೆಕ್ಟ್ ಬಗ್ಗೆ ಫೈನಲ್ ಸಿಗ್ನೇಚರ್ ಹಾಕಲು ಕಾಯ್ತಾ ಇದ್ದಾನೆ ಅಂತ ಎಚ್ಚರಿಸಿ ಹೋಗ್ತಾ ಇದ್ದಾಳೆ. ಕಾವ್ಯಾಳಿಗೆ ಉಸಿರುಗಟ್ಟಿದಂತಾಯಿತು. ವಿಕ್ರಮ್ ಯಾವುದೋ ಕೆಲಸದ ಮೇಲೆ ಹೊರಗೋದ ತಕ್ಷಣ ಕಾವ್ಯ ಓಡುತ್ತಾ ಹೋಗಿ ಟೆರೇಸ್ ಮೇಲೆ ನಿಂತು ಅಳತೊಡಗಿದ್ಲು. ನಾನೇನು ಮಾಡಲಿ, ವಿಕ್ರಮ್ನ ಪ್ರೀತಿಗಾಗಿ ಅವನ ಭವಿಷ್ಯವನ್ನು ಬಲಿ ಕೊಡಲೆ ಅಥವಾ ಅವನ ಏಳಿಗೆಗಾಗಿ ನಾನು ರಣವೀರ್ನ ಮದುವೆಯಾಗಲೆ ಅಂತ ದೇವರಿಗೆ ಮೊರೆ ಇಟ್ಲು. ಅಷ್ಟರಲ್ಲಿ ವಿಕ್ರಮ್ನ ತಂಗಿ ಅಂಶಿಕಾ ಅಲ್ಲಿಗೆ ಬಂದು ಕಾವ್ಯ ಅಳುತ್ತಿರುವುದನ್ನು ನೋಡಿ ಅವಳ ಹತ್ತಿರ ಬಂದು, ಕಾವ್ಯ, ಏನಾಗಿದೆ ನಿನಗೆ, ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ, ವಿಕ್ರಮಣ್ಣ ಏನಾದರೂ ಅನ್ನ ಎಂದು ಆತಂಕದಿಂದ ಕೇಳಲು. ಕಾವ್ಯ ಸತ್ಯವನ್ನು ಮರೆಮಾಚಿ ಅವಳನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದ್ಲು. ಕಾವ್ಯಾಳ ಈ ವರ್ತನೆಯಿಂದ ಅಂಶಿಕಾಗೆ ಏನೋ ದೊಡ್ಡ ಅವಘಡ ಸಂಭವಿಸಿದೆ ಅನ್ನುವಂತಹ ಒಂದು ದೊಡ್ಡ ಅನುಮಾನ ಮಾತ್ರ ಮೂಡಿತು. ಕಾವ್ಯ ರಣವೀರ್ನನ್ನ ಮದುವೆಯಾಗಲು ಒಪ್ಕೊಳ್ತಾಳೋ ಇಲ್ವೋ, ವಿಕ್ರಮ್ನ ಮೀನಾಕ್ಷಿಯ ಕುತಂತ್ರದ ಬಗ್ಗೆ ತಿಳಿತದ, ಆಶಿಕಾ ಈ ರಹಸ್ಯವನ್ನು ಕಂಡುಹಿಡಿದ್ರೆ ಚೆನ್ನಾಗಿರುತ್ತೆ. ಮೀನಾಕ್ಷಿ ಶೋಭಾಳ ಮಾತು ಕೇಳಿ ಕುಹಕವಾಗಿ ನಗು ಬೀರಿದ್ಲು. ಅವಳ ಕಣ್ಣುಗಳು ಕಾವ್ಯಾಳನ್ನು ಬೆದರಿಸಿದ್ದು. ಹೌದು ಶೋಭಾ, ಇದು ನಾನು ನನ್ನ ಸೊಸೆಗಾಗಿಯೇ ತಂದಿರೋದು, ಆದರೆ ಆ ಸೊಸೆ ಯಾರು ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಅಷ್ಟೆ ಎನ್ನುತ್ತಾ ಸೀರೆಯನ್ನು ಕಾವ್ಯಾಳ ಕೈಗೆ ಇಟ್ಟು, ಕಾವ್ಯ, ಈ ಸೀರೆ ನಿನಗೆ ಹೇಗಿದೆ ಅಂತ ನೋಡು, ರಣವೀರ್ಗೆ ಈ ಬಣ್ಣ ಅಂದರೆ ತುಂಬ ಇಷ್ಟ ಆಗ್ಬಿಡುತ್ತೆ, ಅವನ ಆಯ್ಕೆ ಯಾವಾಗಲೂ ಕೂಡ ಶ್ರೇಷ್ಠವಾಗಿ ವಿಶೇಷವಾಗಿಯೇ ಇರುತ್ತೆ ಅಂತ ಹೇಳಿ ಪಿಸುಗುಟ್ಟಿದ್ಲು. ಕಾವ್ಯಾಳ ಕೈಗಳು ನಡುಗ್ತಾ ಇದ್ವು. ಆದರೆ ಅವಳು ಶೋಭಾಳ ಹತ್ತಿರ ಎಲ್ಲ ಸತ್ಯವನ್ನು ಹೇಳಬೇಕು ಅಂತಾನೆ ಹೊರಟಿದ್ಲು. ಆದರೆ ಮೀನಾಕ್ಷಿ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಬಂದು ಅವಳ ಬಾಯಿನ ಮುಚ್ಚಿಸೇ ಬಿಟ್ಲು. ಮೀನಾಕ್ಷಿ ಶೋಭಾ ಕಡೆ ತಿರುಗಿ, ಶೋಭಾ, ಮನೀಶ್ ಹಜಾರದಲ್ಲಿ ನಿನಗೋಸ್ಕರ ಕಾಯ್ತಾ ಇದ್ದಾರೆ, ಏನೋ ಮುಖ್ಯವಾದ ವಿಷಯ ಮಾತಾಡಬೇಕಂತೆ ಅಂತ ಅವಳನ್ನು ಅಲ್ಲಿಂದ ಕಳಿಸೇ ಬಿಟ್ರು. ಶೋಭಾ ಅಲ್ಲಿಂದ ಹೋದ ತಕ್ಷಣ ಮೀನಾಕ್ಷಿಯ ಮುಖಭಾವ ಬದಲಾಯಿತು. ಅವಳು ಕಾವ್ಯಾಳ ತೋಳನ್ನು ಬಿಗಿಯಾಗಿ ಹಿಡಿದು, ಏನು ಕಾವ್ಯ, ಶೋಭಾ ಹತ್ರ ಎಲ್ಲವನ್ನ ಹೇಳಿ ಮಹಾನ್ ಸಾಧ್ವಿ ಅನ್ನಿಸ್ಕೊಳ್ಳೋಕೆ ಹೊರಟಿದ್ಯಾ, ನೆನ್ಪಿಟ್ಕೋ, ನೀನು ಬಾಯಿ ಬಿಟ್ಟರೆ ಕ್ಷಣಾರ್ಧದಲ್ಲೇ ವಿಕ್ರಮ್ ಎಲ್ಲಿರೋನು ಕೆಳಗಡೆಗೆ ಬಿದ್ದುಬಿಡ್ತಾನೆ, ಈಗಲೇ ರಣವೀರ್ ಶಿಮ್ಲಾಗೆ ಹೊರಟಿದ್ದಾನೆ,
ಅಲ್ಲಿ ಅವನ ಜೊತೆ ವಿಕ್ರಮ್ ಕೂಡ ಇದ್ದಾನೆ. ಒಂದು ವೇಳೆ ನೀನು ಇಲ್ಲಿ ಏನಾದರೂ ನಾಟಕ ಶುರು ಮಾಡಿದೆ ಅಂತ ಇಟ್ಕೋ, ಶಿಮ್ಲಾದಲ್ಲಿ ವಿಕ್ರಮ್ ಮನೆಗೆ ಹಿಂದಿರುಗುವುದು ಅನುಮಾನನೇ ಇರುತ್ತೆ ಅಂತ ಘೋರವಾಗಿ ಬೆದರಿಸಿದ್ಲು. ಕಾವ್ಯ ಆಘಾತದಿಂದ ಕುಸಿದು ಹೋದ್ಲು. ಆಂಟಿ, ವಿಕ್ರಮ್ಗೆ ಏನೂ ಮಾಡಬೇಡಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ, ಆದರೆ ದಯವಿಟ್ಟು ವಿಕ್ರಮ್ಗೆ ಅಪಾಯ ತರಬೇಡಿ ಅಂತ ಬಿಕ್ಕಳಿಸಿದ್ಲು. ಹಾಗಾದರೆ ಇವತ್ತೇ ನಿನ್ನ ಬಾಯಿಂದ ಶೋಭಾ ಮತ್ತು ಮನೀಷ್ಗೆ ಒಂದು ವಿಷಯವನ್ನು ಸರಿಯಾಗಿ ಅರ್ಥ ಆಗೋಂಗೆ ಹೇಳಬೇಕು. ಏನಂದರೆ ನಿನಗೆ ರಣವೀರ್ ಮೇಲೆ ಇಷ್ಟವಿದೆ ಮತ್ತು ನೀನು ಅವನನ್ನೇ ಮದುವೆ ಆಗೋಕ್ಕೆ ಬಯಸ್ತೀಯಾ ಅಂತ. ಮೀನಾಕ್ಷಿ ತನ್ನ ಕುತಂತ್ರದ ಕೊನೆಯ ದಾಳವನ್ನು ಎಸೆದೇ ಬಿಟ್ಟಿದ್ಲು. ಮತ್ತೊಂದೆಡೆ ಶಿಮ್ಲಾ ತಲುಪಿದಂತಹ ವಿಕ್ರಮ್ ಮತ್ತು ರಣವೀರ್ ಒಂದು ಅದ್ದೂರಿ ಹೋಟೆಲ್ನಲ್ಲಿ ತಂಗ್ತಾರೆ. ವಿಕ್ರಮ್ ಪದೇ ಪದೇ ಕಾವ್ಯಾಳಿಗೆ ಫೋನ್ ಮಾಡೋಕ್ಕೆ ಬಹಳ ಪ್ರಯತ್ನಿಸ್ತಿದ್ದ, ಆದರೆ ಅವಳ ಫೋನ್ ಸ್ವಿಚ್ ಆಫ್ ಇತ್ತು. ವಿಕ್ರಮ್ನ ಮನಸ್ಸಿನಲ್ಲಿ ಯಾವುದೋ ಒಂದು ಕೆಟ್ಟ ಮುನ್ಸೂಚನೆ ಅನ್ನೋದು ಕಾಡ್ತಾ ಇತ್ತು. ಅವನ ಪಕ್ಕದಲ್ಲೇ ಕುಳಿತಿದ್ದ ರಣವೀರ್ ಯಾಕೋ ಮಂದಹಾಸ ಬೀರುತ್ತಾ, ಏನೋ ವಿಕ್ರಮ್, ಮದುವೆಯಾಗುವ ಮುನ್ನವೇ ಹೆಂಡತಿಯ ನೆನಪು ಇಷ್ಟೊಂದು ಕಾಡ್ತಿದೆಯೇ ಅಂತ ಹೇಳಿ ಅಣಕಿಸ್ತಾ ಇದ್ದ. ವಿಕ್ರಮ್ ಕೋಪದಿಂದ ಅವನನ್ನು ನೋಡಿ, ರಣವೀರ್, ಕಾವ್ಯ ಕೇವಲ ನನ್ನವಳು, ಅವಳ ಬಗ್ಗೆ ಮಾತನಾಡುವ ಮುನ್ನ ದಯವಿಟ್ಟು ಎಚ್ಚರ ಇರಲಿ ಎಂದು ಎಚ್ಚರಿಸ್ತಾನೆ. ಆದರೆ ರಣವೀರ್ ಒಳಗೊಳಗೆ ನಗಾಡ್ತಿದ್ದ, ಯಾಕಂದರೆ ಕಾವ್ಯ ಶೀಘ್ರದಲ್ಲೇ ಆದಷ್ಟು ಬೇಗ ತನ್ನವಳಾಗಲಿದ್ದಾಳೆ ಎಂಬುದು ಅವನಿಗೆ ಸಂಪೂರ್ಣವಾಗಿ ತಿಳಿದಿತ್ತು. ಅತ್ತ ಮನೆಯಲ್ಲಿ ರಾತ್ರಿ ಊಟದ ಸಮಯದಲ್ಲಿ ಕಾವ್ಯ ನಡುಗುವ ಧ್ವನಿಯಲ್ಲಿ ಶೋಭಾ ಹಾಗೂ ಮನೀಶ್ ಎದುರು ನಿಂತಿದ್ದಾಳೆ. ಮೀನಾಕ್ಷಿ ದೂರದಲ್ಲಿ ನಿಂತು ಅವಳನ್ನೇ ಗಮನಿಸಿದಾಳೆ. ಶೋಭಾ ಪ್ರೀತಿಯಿಂದ, ಹೇಳು ಕಾವ್ಯ, ಬೆಳಗ್ಗೆನೋ ಹೇಳ್ಬೇಕಂತಿದ್ಯಲ್ಲ, ಏನದು ಅಂತ ಕೇಳಿದ್ಲು. ಕಾವ್ಯ ಕಣ್ಣೀರನ್ನು ಸುರಿಸುತ್ತಾ ಮೀನಾಕ್ಷಿಯ ಕಡೆ ಒಮ್ಮೆ ನೋಡಿದ್ಲು. ನಂತರ ದೃಢವಾಗಿ ಮನಸ್ಸು ಮಾಡಿ, ನನಗೆ ರಣವೀರ್ ಇಷ್ಟ, ನಾನು ರಣವೀರನ್ನ ಮದುವೆಯಾಗೋಕ್ಕೆ ಬಯಸ್ತೀನಿ ಅಂತ ಹೇಳಿಬಿಟ್ಲು. ಇಡೀ ಅಜಾರದಲ್ಲಿ ಮೌನ ಆವರಿಸಿತು. ಮನೀಶ್ ಮತ್ತು ಶೋಭಾ ಆಘಾತದಿಂದ ಕಲ್ಲಾಗಿ ನಿಂತರು. ಅಂಶಿಕಾ ಓಡ್ ಬಂದು ಕಾವ್ಯಳನ್ನು ಹಿಡಿದು ಕುಲುಕುತ್ತಾ, ಹೇಯ್, ಏನೇ ಮಾತಾಡ್ತಿದ್ಯಾ ಕಾವ್ಯ, ನೀನು ಅಣ್ಣನನ್ನ ಪ್ರೀತಿಸ್ತಿದ್ಯಾ ಅಂತ ಅಂದುಕೊಂಡಿದ್ದೆ, ಇದು ಹೇಗೆ ಸಾಧ್ಯ ಅಂತ ಕಿರ್ಚಿದ್ಲು. ಕಾವ್ಯ ಅಳುತ್ತಾ ಅಲ್ಲಿಂದ ಓಡ್ ಹೋದ್ಲು. ಮೀನಾಕ್ಷಿ ಜಯದ ನಗು ಬೀರಿದ್ಲು. ಆದರೆ ಈ ಸುದ್ದಿ ವಿಕ್ರಮ್ ಕಿವಿಗೆ ಬಿದ್ದಾಗ ಅವನ ಪ್ರತಿಕ್ರಿಯೆ ಹೇಗಿರುತ್ತೆ? ಅವನು ಈ ದೊಡ್ಡ ದ್ರೋಹವನ್ನು ಸಹಿಸ್ಕೊಳ್ತಾನ? ಶಿಮ್ಲಾದಿಂದಲೇ ಅಬ್ಬರಿಸುತ್ತಾ ಮನೆಗೆ ಹಿಂತಿರುಗ್ತಾನ? ನೋಡಬೇಕು. ಶೋಭಾಳಿಗೆ ಕಿವಿಯ ಮೇಲೆ ಬಿದ್ದ ಮಾತುಗಳನ್ನು ನಂಬೋಕೆ ಸಾಧ್ಯವೇ ಆಗಲಿಲ್ಲ. ಅವಳು ಕಾವ್ಯಾಳ ಹೆಗಲ ಹಿಡಿದು ಕುಲುಕುತ್ತಾ, ಕಾವ್ಯ, ನೀನು ಏನು ಮಾತಾಡ್ತಿದ್ಯಮ್ಮ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನಿನ್ಗೆ ಅರಿವಿದ್ಯಾ? ನಿನಗೂ ರಣವೀರ್ಗೂ ಎತ್ತಣ ಸಂಬಂಧ? ನೀನು ವಿಕ್ರಮ್ನನ್ನ ಪ್ರೀತಿಸ್ತಿದ್ಯಾ ಅಂತ ನಾವು ಅಂದ್ಕೊಂಡಿದ್ದೀವಿ, ಈಗ ಇದ್ದಕ್ಕಿದ್ದಂತೆ ರಣವೀರ್ ಎಲ್ಲಿಂದ ಬಂದ ಅಂತ ಆವೇಶದಿಂದ ಕೇಳಿದ್ಲು. ಕಾವ್ಯ ಕಣ್ಣೀರನ್ನು ಸುರಿಸುತ್ತಾ ತಲೆ ತಗ್ಗಿಸಿ ನಿಂತಿದ್ಲು. ಮೀನಾಕ್ಷಿ ಮಧ್ಯ ಪ್ರವೇಶಿಸಿ, ನೋಡು ಶೋಭಾ, ಅವಳೇ ಒಪ್ಕೊಂಡ್ಮೇಲೆ ನಿನ್ಗೇನು ಕಷ್ಟ? ಬಹುಶಃ ಇಷ್ಟು ದಿನ ವಿಕ್ರಮ್ ಜೊತೆ ಇದ್ದದ್ದು ಕೇವಲ ಸ್ನೇಹಕ್ಕಾಗಿನೂ ಇರ್ಬೋದು, ಆದರೆ ಅವಳಿಗೆ ನಿಜವಾದ ಪ್ರೀತಿ ಕಂಡಿದ್ದು ರಣವೀರ್ನಲ್ಲಿ. ನನ್ನ ಮಗನ ಯೋಗ್ಯತೆ ನಿನಗೆ ಗೊತ್ತಿದೆ ತಾನೇ? ಅವನನ್ನ ಮದುವೆಯಾದರೆ ಕಾವ್ಯ ರಾಣಿ ಥರ ಇರ್ತಾಳೆ, ಡೋಂಟ್ ವರಿ ಎಂದು ವಿಷಯದ ಮಾತುಗಳನ್ನು ಆಡಿದ್ಲು. ಶೋಭಾ ಕಾವ್ಯಾಳ ಕಣ್ಣುಗಳನ್ನು ದಿಟ್ಟಿಸಿ ನೋಡ್ತಾ ಇದ್ಲು. ಆ ಕಣ್ಣುಗಳಲ್ಲಿ ಪ್ರೀತಿಗಿಂತ ಹೆಚ್ಚಾಗಿ ನೋವು ಮತ್ತು ಅಸಹಾಯಕತೆ ಅನ್ನೋದು ಎದ್ದು ಕಾಣ್ತಿತ್ತು. ಕಾವ್ಯ, ನೀನು ಯಾರದೋ ಒತ್ತಾಯಕ್ಕೆ ಮಣಿದು ಈ ರೀತಿ ಮಾಡ್ತಿದ್ಯಾ ಅನಿಸ್ತಾ ಇದೆ. ಹೇಳ್ಮಗಳೇ, ಏನಾಗಿದೆ ಅಂತ ಮತ್ತೊಮ್ಮೆ ಕೇಳಿದ್ಲು. ಆದರೆ ಮೀನಾಕ್ಷಿಯ ಬೆದರಿಕೆ ಕಾವ್ಯಾಳ ಬಾಯಿ ಮುಚ್ಚಿಸ್ತು. ಅಯ್ಯೋ ಇಲ್ಲ ಆಂಟಿ, ರಣವೀರ್ ಅವರೇ ನನಗೆ ಇಷ್ಟ ಎಂದು ಕಾವ್ಯ ಕಟುವಾಗಿ ಸುಳ್ಳು ಹೇಳಿ ಅಲ್ಲಿಂದ ಓಡ್ ಹೋಗ್ತಾಳೆ. ಅತ್ತ ಶಿಮ್ಲಾದಲ್ಲಿ ವಿಕ್ರಮ್ ಬೆಳಗ್ಗೆಯಿಂದಲೇ ಕಿರಿಕಿರಿ ಅನುಭವಿಸ್ತಿದ್ದ. ಕಾವ್ಯಾಳ ಫೋನ್ ಕೂಡ ಇನ್ನೂ ಸ್ವಿಚ್ ಆಫೇ ಆಗಿದೆ. ರಣವೀರ್ ಮಾತ್ರ ಬಹಳ ಲವಲವಿಕೆಯಿಂದ ಇದ್ದ. ಹೋಟೆಲ್ ರೂಮ್ನಲ್ಲಿ ರಣವೀರ್ಗೆ ಅವನ ತಾಯಿ ಮೀನಾಕ್ಷಿಯಿಂದ ಫೋನ್ ಕರೆ ಕೂಡ ಬರುತ್ತೆ. ಮೀನಾಕ್ಷಿ ವಿಷಯ ತಿಳಿಸಿದ ತಕ್ಷಣ ರಣವೀರ್ನ ಮುಖದಲ್ಲಿ ಜಯದ ನಗು ಅರಳಿತು. ಅವನು ಫೋನ್ ಇಟ್ಟು ವಿಕ್ರಮ್ ಕಡೆ ತಿರುಗಿ, ವಿಕ್ರಮ್, ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ, ಬಹುಶಃ ಕೇಳಿದ್ರೆ ನೀನು ತುಂಬ ಶಾಕ್ ಆಗಿಬಿಡ್ತೀಯಾ ಅಂತ ಹೇಳ್ತಾನೆ. ವಿಕ್ರಮ್ ಅವನನ್ನು ತೀಕ್ಷ್ಣವಾಗಿ ನೋಡಿ, ಏನದು ವಿಷಯ, ಬೇಗ ಹೇಳು ಅಂತಾನೆ. ರಣವೀರ್ ಅವನ ಹತ್ರ ಬಂದು ಭುಜದ ಮೇಲೆ ಕೈ ಹಾಕಿ, ನಿನ್ನ ಮನೆಯಲ್ಲಿದ್ದಾಳಲ್ಲ ಕಾವ್ಯ ಅಂತ, ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದಾಳಂತೆ, ನನ್ನ ಮದುವೆಯಾಗಲು ಒಪ್ಕೊಂಡಿದ್ದಾಳಂತೆ, ನಿಮ್ಮ ಮನೆಯಲ್ಲೇ ಈಗ ನಮ್ಮ ಮದುವೆಯ ಮಾತುಕತೆ ಅನ್ನೋದು ನಡೀತಿದೆಯಂತೆ, ನಾವಿಬ್ಬರು ಪ್ರೀತಿಸ್ತಿದ್ದೇವೆ ಅಂತ ಅವಳೇ ಎಲ್ಲರ ಮುಂದೆ ಹೇಳ್ಬಿಟ್ಟಿದ್ದಾಳೆ ಅಂತ ಅಹಂಕಾರದಿಂದ ಹೇಳ್ತಾನೆ. ರಣವೀರ್ನ ಮಾತುಗಳನ್ನು ಕೇಳಿದಂಥ ಕ್ಷಣ ವಿಕ್ರಮ್ನ ಪ್ರಪಂಚವೇ ಒಂದು ಕ್ಷಣ ಸ್ತಬ್ಧವಾಯಿತು. ಅವನ ಕಣ್ಣುಗಳಲ್ಲಿ ರಕ್ತ ಬಣ್ಣದ ಕೋಪ ಮೂಡಿತು. ಅವನು ರಣವೀರ್ನ ಕಾಲರನ್ನು ಹಿಡಿದು ಗೋಡೆಗೊತ್ತರಿಸಿ, ಏನಂದೆ, ಇನ್ನೊಮ್ಮೆ ಹೇಳು,
ಕಾವ್ಯ ನಿನ್ನನ್ನು ಪ್ರೀತಿಸ್ತಿದ್ದಾಳೆ ಅಂತ ಹೇಳಲು ನಿನಗೆ ಎಷ್ಟು ಧೈರ್ಯ? ಅವಳು ಕೇವಲ ವಿಕ್ರಮ್ ರಣವತ್ಗೆ ಸೇರಿದವಳು ಅಂತ ಗರ್ಜಿಸ್ತಾನೆ. ರಣವೀರ್ ನಗುತ್ತಾ, ನಂಬಿಕೆ ಇಲ್ಲದಿದ್ದರೆ ನಿನ್ನ ಅಮ್ಮನಿಗೆ ಫೋನ್ ಮಾಡಿ ಒಮ್ಮೆ ಕೇಳ್ಕೊಂಬಿಡು ಗೆಳೆಯ. ಅವಳೇ ಎಲ್ಲವನ್ನ ಒಪ್ಕೊಂಡಿದ್ದಾಳೆ. ಇನ್ನು ಮುಂದೆ ಅವಳನ್ನ ನನ್ನವಳು ಅಂತ ಕರೆಯೋದು ಬಿಟ್ಬಿಡು ಅಂತ ಅವನ ಕೈಯನ್ನ ಕೊಡವಿಕೊಂಡ. ವಿಕ್ರಮು ತಕ್ಷಣ ಶೋಭಾಳಿಗೆ ಫೋನ್ ಮಾಡ್ತಾನೆ. ಶೋಭಾ ಫೋನ್ ಎತ್ತಿದ ತಕ್ಷಣ ಅಳುತ್ತಾ ನಡೆದ ವಿಷಯವನ್ನೆಲ್ಲ ವಿವರಿಸ್ತಾಳೆ. ವಿಕ್ರಮ್ಗೆ ಭೂಮಿ ಕುಸಿದಂಗಾಯ್ತು. ಕಾವ್ಯ ತನ್ನನ್ನು ಇಷ್ಟು ದೊಡ್ಡ ದ್ರೋಹ ಮಾಡ್ತಾಳ, ಈ ರೀತಿ ನನ್ನ ಪ್ರೀತಿಯನ್ನ ನಡುನೀರಲ್ಲಿ ಕೈ ಬಿಡ್ತಾಳೆ ಅಂತ ಅವನು ಎಂದೂ ಅಂದ್ಕೊಂಡಿರಲಿಲ್ಲ. ಅವನ ಪ್ರೀತಿ ಈಗ ದ್ವೇಷವಾಗಿ ಬದಲಾಗತೊಡಗಿತ್ತು. ವಿಕ್ರಮ್ ಅದೇ ಕ್ಷಣ ಶಿಮ್ಲಾದಿಂದ ಹೊರಟು ಮನೆಗೆ ಬರೋಕೆ ನಿರ್ಧರಿಸ್ದ. ಅವನ ಮನಸ್ಸಿನಲ್ಲಿ ಕೇವಲ ಒಂದು ಪ್ರಶ್ನೆ ಇತ್ತು. ನಾನು ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಪ್ರೀತಿಸಿದ ಕಾವ್ಯ ತುಂಬ ಪ್ರಾಮಾಣಿಕವಾಗಿದ್ದವಳು, ಯಾಕೆ ಹೀಗೆ ಮಾಡ್ತಿದ್ದಾಳೆ? ವಿಕ್ರಮ್ ಮನೆಗೆ ಬಂದಾಗ ಕಾವ್ಯಾಳ ಪರಿಸ್ಥಿತಿ ಏನಾಗ್ಬೋದು? ವಿಕ್ರಮ್ ಅವಳ ಮೇಲೆ ಸೇಡ್ ತೀರಿಸ್ಕೊಳ್ತಾನ ಅಥವಾ ಕುತಂತ್ರದ ಹಿಂದಿರುವ ಸತ್ಯವನ್ನ ಅವನು ಬಯಲಿಗೆ ಇಳಿತಾನ? ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ಕಾದು ನೋಡಬೇಕಾಗುತ್ತೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು.